ನಮಸ್ಕಾರ ಗಾಯ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಬನ್ನಿ, ಇವಾಗ ಕೆಲಸ ಏನೇ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ. ಇವಾಗ ಎದ್ದು ಬಂದೆ, ಟೈಮ್ ಬಂದು 8 ಗಂಟೆ. ಇವಾಗ ಬನ್ನಿ ಹೋಗೋಣ. ಈಚೆಗೆ ಬಂದೆ ನೋಡಿ, ಇನ್ನು ಹಾಡುಗಳು ಕಟ್ಟಾಕ್ಲಿಲ್ಲ, ಎಲ್ಲ ಇಲ್ಲೇ ಬಿದ್ದಾವೆ. ಕಟ್ಟಾಕಬೇಕು, ಇನ್ನು ಕಟ್ಟಾಕಲಿಲ್ಲ. ಬನ್ನಿ ಎಲ್ಲ ಕಟ್ಟಾಕ್ಬಿಟ್ಟು ನಾನು ಅರ್ಥವೇ ಆಗ್ತಿಲ್ವೇ ಈ ಕೇಸು. ನೋಡಿ ಗಾಯ್ಸ್, ಜೋಳ ಎಲ್ಲ ಯಾವ ಥರ ಮೇದಿದೆ ನೋಡಿ. ಗಿಣಿಗಳು ನೋಡಿ, ಇಲ್ಲಿ ನೋಡಿ ನೋಡಿ ಯಾವ ಥರ ಮೇದಿದೆ ನೋಡಿ. ಹಿಂಗಾದರೆ ರೈತರುಗಳು ಏನು ಮಾಡೋದು ಗಾಯ್ಸ್? ನೋಡಿ, ಗಿಳಿಗಳು ಜೋಳಗಳೆಲ್ಲ ಯಾವ ಥರ ಮೇದಿದೆ ನೋಡಿ. ಈ ಥರ ಆದರೆ ನಾವೇನಪ್ಪ ಮಾಡೋದು? ಕಷ್ಟಪಟ್ಟು ಹಾಕಿ ಬೆಳೆದು ಕೈಗೆ ಸಿಗಲಿಲ್ಲ ಅಂದಮೇಲೆ ಏನು ಕಾಯ್ಬೇಕು ನೋಡಿ ಗಾಯ್ಸ್. ಯಾವ ಥರ ಮಾಡಿದೆ ನೋಡಿ. ನೋಡಿ, ಇದೆಲ್ಲ ಈ ಥರನೇ, ಜೋಳ ಎಲ್ಲ ಈ ಥರನೇ ಮೇದಿದೆ ನೋಡಿ. ಈ ಥರ ಈ ಥರ ಇರೋ ಜೋಳನ ಈ ಥರ ಬಿಟ್ಟಿರ್ತದೆ, ಅದನ್ನ ಈ ಥರ ಮಾಡ್ತದೆ ನೋಡಿ. ಈ ಥರ ಮಾಡಿದಾಗ ನಾವೇನು ಮಾಡೋದು? ಕಷ್ಟಪಟ್ಟು ಹಾಕ್ಬಿಟ್ಟು ಕೈ ಸಿಗಲಿಲ್ಲ ಅಂದರೆ ಏನು ಮಾಡೋದು ನೋಡಿ ಗಾಯ್ಸ್. ಯಾವ ಥರ ಮಾಡಿದೆ ನೋಡಿ. ಈ ಥರ ಆದಾಗ ಹಳ್ಳಿ ಕಡೆ ನಾವು ಕಷ್ಟಪಟ್ಟು ಬೆಳೆದು ಈ ಥರ ಗಿಣಿಗಳು ಈ ಥರ ಮಾಡ್ತವೆ ನೋಡಿ. ಎಷ್ಟು ಜೋಳ ಗೊತ್ತಾ ನೋಡಿ. ಅದಕ್ಕೆ ಎಲ್ಲ ಕಡ್ದಾಕ್ಬಿಟ್ಟೆ ದನರ ಮೇಯ್ಲಿ ಅಂತ ನೋಡಿ. ಎಷ್ಟು ಮೇವು ಗೊತ್ತಾ? ಎಷ್ಟು ಒಂದು 10 ಕುಂಟೆಗೆ ಹಾಕಿದ್ವಾ, 10 ಕುಂಟೆಲಿ ಎಲ್ಲ ಮೇದ್ಬಿಟ್ಟೈತೆ. ಎಲ್ಲ ಈ ಥರ ಮಾಡೈತೆ ಜೋಳ. ಏನು ಮಾಡೋದು ನೋಡಿ, ಯಾವ ಥರ ಮಾಡೈತೆ ಜೋಳ. ಗಿಳಿ ಬೆಳಗ್ಗೆ ಎದ್ದು ಹಚ್ಚೋದಕ್ಕೆ 6 ಗಂಟೆಗೆ ಶುರುವಾಯ್ತದೆ. ನಾನು ಇಲ್ಲೇ ಕುತ್ಕೊಳ್ಳೋಕ್ಕಾಗುತ್ತಾ? ಕೆಲಸಗಳಿರುತ್ತೆ, ಎಲ್ಲರೂ ಹೋಗ್ಬೇಕು ಮಾಡಬೇಕು ಅಂದಾಗ ಈ ಥರ ನೋಡಿ ಯಾವ ಥರ ಮೇದೈತೆ. ಇದಕ್ಕೆಲ್ಲ ಏನು ಮಾಡೋದು ಗಾಯ್ಸ್? ಕವರ್ಗಳು ಹಾಕಿದ್ರೆ ಇಷ್ಟು ಅಗಲಕ್ಕೆಲ್ಲ ಒಸಿಬೇಕಾ? ಕಾಯ್ಕೊ ಕುತ್ಕೊಳ್ಳೋಕೆ ಇಲ್ಲೇ ಆಗುತ್ತಾ? ಬೇರೆ ಕಡೆ ಇವಾಗ ಸೋಳು ನೋಡೋಕ್ಕೆ ಮೇವು ಹಾಕೋಕ್ಕೆ ಹೋಗ್ಬೇಕು. ಆವಾಗ ಈ ಒಂಚೂರು ಕಣ್ಮರೆ ಆಗೋಕ್ಕಿಲ್ಲ ಗಾಯ್ಸ್. ಎಲ್ಲ ಮೇದ್ಬಿಟ್ಟೈತೆ ನೋಡಿ. ಹೊರೆಯಲ್ಲೂ ಅಷ್ಟೇ, ಒಂದು ಜೋಳ ಮೇಲಿಲ್ಲ ಅನ್ನೋ ಹಂಗಿಲ್ಲ, ಎಲ್ಲ ಜೋಳನೂ ಮೇದೈತೆ ನೋಡಿ. ನೋಡಿ ಇಲ್ಲಿ ನೋಡಿ, ಎಲ್ಲ ಪ್ರತಿಯೊಂದು ಜೋಳನೂ ಇಲ್ಲಿ ನೋಡಿ ಯಾವ ಥರ ಮೇದೈತೆ ನೋಡಿ. ನೋಡಿ ಇಲ್ಲಿ ನೋಡಿ, ಈ ಥರ ಎಲ್ಲ ಮೇದೈತೆ ನೋಡಿ. ಎಲ್ಲ ಕಡೆನೂ ಎಲ್ಲ ಕೂದಾಕ್ಬಿಟ್ಟೆ. ಇವಾಗ ಅಧ್ವಾನ ಅಂದಮೇಲೆ ಅಧ್ವಾನ ಗಾಯ್ಸ್. ಎಲ್ಲ ಮೇಯ್ಕೊಂಡೈತೆ. ಇಷ್ಟು ಅಗಲ ಎಲ್ಲ ನೋಡಿ, ಇಷ್ಟು ಅಗಲ ಎಲ್ಲ ಮೇಯ್ಕೊಂಡಿದೆ ಎಲ್ಲ ನೋಡಿ. ಏನು ಮಾಡೋಕ್ಕಾಯ್ತದೆ? ಕಷ್ಟಪಟ್ಟು ಬೆಳೆದು ಇದಕ್ಕೆಲ್ಲ ಇಲ್ಲ ಅನ್ನೋ 10,000 ಬಂಡವಾಳ ಹಾಕಿರೋದು ನಾನು. ಇಷ್ಟ ಇದಕ್ಕೆ ಕೆಳಗಡೆ ತುಂಡಕ್ಕೆಲ್ಲ 10,000 ಬಂಡವಾಳ ಹಾಕ್ಬಿಟ್ಟು ಈ ಥರ ಆದಾಗ ಎಷ್ಟು ಹೊಟ್ಟೆ ಉರಿತದೆ ಅಲ್ವ ಗಾಯ್ಸ್? ನೋಡಿ, ಜೀವನ ಭಾರಿ ಕಷ್ಟ ಗಾಯ್ಸ್. ಕಷ್ಟಪಟ್ಟು ಬೆಳೆದು ಹಿಂಗೆ ಬೆಳೆ ಎಲ್ಲ ನಾಶ ಮಾಡ್ತಾವೆ ಗಿಳಿಗಳೆಲ್ಲ. ಆದರೆ ಒಂದು ಕಷ್ಟ ಆಗಿದೆ. ತೋಳಲ್ಲಿ ಹೊತ್ತರು ಕೆಲಸದಾಳುಗಳು ಆಡುವ ನನ್ನ ವಯಸ್ಸಿನಲ್ಲಿ. ನೋಡಿ ಗಾಯ್ಸ್, ಇವಾಗ ಉಪ್ಪೆತ್ಕೊಯ್ತಿದೆ. ಉಪ್ಪು ಹಾಕ್ಬೇಕಾಯ್ತು ಜೋಳಕ್ಕೆ ಅಂದ್ಬಿಟ್ಟು ಉಪ್ಪು ಎತ್ಕೊಬತ್ತಾ ಅದೇನು. ಇವಾಗ ನೋಡಿಲಿ, ಉಪ್ಪು ಒಂದು ಬಕೆಟ್ ಉಪ್ಪು ಹಾಕ್ಕೊಂಡು ಗೊತ್ತಿದೆ. ಇವಾಗ ನೋಡಿ, ಜೋಳ ಇದೆಯೇ, ಒಟ್ಲು ಕಡ್ಡಿ ಕೂದಿದ್ನಲ್ಲ, ಆ ಒಟ್ಲು ಮತ್ತೆ ಬಂದಿತ್ತು. ಕಾರ್ ಮಾಡಿ ಜೋಳ ಹಾಕಿದ್ನಲ್ಲ, ಅದಕ್ಕೆ ಬಂದಿತ್ತು. ಅದಕ್ಕೆ ಇದಕ್ಕೆ ಉಪ್ಪು ಹಾಕುವ ಅಂದ್ಬಿಟ್ಟು ಇವಾಗ ಬಂದೆ ನೋಡಿ. ಇದಕ್ಕೆಲ್ಲ ಇವಾಗ ಉಪ್ಪು ಹಾಕ್ಬೇಕು. ಉಪ್ಪು ತಂದೀವ್ನಿ ನೋಡಿ. ಇದಕ್ಕೆಲ್ಲ ಉಪ್ಪು ಹಾಕ್ಬೇಕು. ಇವಾಗ ಇಷ್ಟಾಗ್ಲಕ್ಕೆಲ್ಲ ಉಪ್ಪು ಹಾಕ್ಬೇಕು. ಇವಾಗ ಉಪ್ಪು ಹಾಕುವ ಬನ್ನಿ, ಹಾಕ್ಕೊಡ್ತೀನಿ ನೀವು ನೋಡಿ. ಇವಾಗ ಉಪ್ಪು ಹಾಕುವ ಬನ್ನಿ ಎಲ್ಲ ಜೋಳಕ್ಕೂ. ಬಾಯ್. ಮಳೆಯ ಚಳಿಯ ನುಂಗಿ ನೆರಳು ಬೆಳಕು ಆಗುವೆ, ಬಡವನಾದರೂ ಏನು ಕೈ ತುತ್ತು. ಸಾಯಂಕಾಲ ಆಲ್ಕಲ್ಲ ಮದ್ದೂರ್ಗೆ ಹೋಗ್ಬೇಕು. ಬನ್ನಿ, ಯಾಕೆ ಹೋಯ್ತಾವನಿ ಎಲ್ಲ ಹೇಳ್ಕೊಡ್ತೀನಿ. ಸಂಜೆ 6:40 ಇದೆ. ಮದ್ದೂರ್ಗೆ ಹೋಯ್ತೀನಿ ಅಂತ ಹೇಳಿದ್ರಲ್ಲ, ಮದ್ದೂರ್ಗೆ ಹೋಯ್ತೀನಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಮದ್ದೂರ್ಗೆ ಹೋಗ್ತೀನಿ. ಹೋಗೋಣ, ಯಾಕೆ ಹೋಯ್ತಾವನಿ ಅಂತ ತೋರಿಸ್ಕೊಡ್ತೀನಿ.
ರೋಡಲ್ಲಿ ಹೋಯ್ತಿದ್ದೆ ನಾನು. ಹೆಂಗೆ ಅಂದರೆ ನಿರ್ಘಾಟಕ್ಕೆ ಹೋಗೋ ಹತ್ರ ಆಯ್ತು. ಚೆಕ್ಕೆರೆ, ತೋಬರ್ಕೆರೆ, ಉಪ್ಪೂರು ದೊಡ್ಡಿ ನಿರ್ಘಾಟ ಹೊಟ್ಟೋಯ್ತದೆ. ಮೇನ್ ರೋಡಲ್ಲಿ ಬರ್ತೀನಿ ಅಂದರೆ ಹೈವೇ ಪೊಲೀಸರು ಇರ್ತಾರೆ. ಓಕೆ ಗಾಯ್ಸ್ ನೋಡಿ, ಈಗ ಹೋದ್ರೆ ಹತ್ರ ಆಯ್ತದೆ. ತೋಬರ್ಕೆರೆ ನೋಡಿ ಗಾಯ್ಸ್, ಆ ಥರ ಎಲ್ಲ ಹಸ ಮಾಡ್ಬಿಟ್ಟವ್ರೆ. ನಾವು ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇದು ಎಲ್ಲ ಸೊತ್ತೆ ಬೆಳ್ಕೊಂಡಿದ್ದು ಗಾಯ್ಸ್. ಇವಾಗ ನೋಡಿ ನೋಡಿ ಗಾಯ್ಸ್, ಇದು ಮದ್ದೂರಲ್ಲಿರೋದು ಕೊಪ್ಪ ಸರ್ಕಲಲ್ಲಿ. ಏನಾರ ನೀವು ಈ ಸೈಡ್ ಬತ್ತು ಅಂದರೆ ವಿಸಿಟ್ ಮಾಡಿ ಈ ಹೋಟ್ಲಿಗೆ. ಚೆನ್ನಾಗೈತೆ ಟೇಸ್ಟ್ ಎಲ್ಲ, ಏನು ಬೇಕಾದರೂ ಸಿಗ್ತದೆ. ಬಂದು ಈ ಸೈಡ್ ವಿಸಿಟ್ ಮಾಡಿ. ತೋರಿಸ್ತೀನಿ ನೋಡಿ. ಚಿಕನ್ ಐಟಮು ಮತ್ತು ಮಟನ್ ಐಟಮು, ಮಟನ್ ಕುರ್ಮಾ, ಚಿಕನ್ ಕುರ್ಮಾ, ಲಾಲಿಪಾಪು ಮತ್ತು ಚಿಲ್ಲಿ ಚಿಕನ್ನು ಮತ್ತು ಬಿರಿಯಾನಿ, ಮಟನ್ ಬಿರಿಯಾನಿ, ಮಟನ್ ಚಾಪೀಸು ಎಲ್ಲ ಸಿಗುತ್ತೆ. ಒಂದು ಸತಿ ಏನಾರು ಈ ಸೈಡ್ ಬಂದಾಗ ಕೊಪ್ಪ ಸೈಡು ಬಂದು ಟೇಸ್ಟ್ ಮಾಡಿ ಗಾಯ್ಸ್, ಯಾವ ಥರ ಇರ್ತದೆ ಅಂತ. ನಾವು ಆರ್ಡ್ರ್ ಮಾಡಿದ್ದು ಬಿರಿಯಾನಿ ಮತ್ತು ಕಾಲ್ ಸೂಪ್ ಆರ್ಡ್ರ್ ಮಾಡಿದ್ದು. ಈ ಪ್ರಪಂಚದಲ್ಲಿ ಇನ್ನೊಂತ ಫ್ರೆಂಡು ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಎಲ್ಲರೂ ದುಡ್ಡಿಗೆ ಬೆಲೆ ಕೊಡ್ತಾರೆ, ನೀನು ಫ್ರೆಂಡ್ಶಿಪ್ ಬೆಲೆ ಕೊಡ್ತೀಯ. ಲವ್ ಯು. ಕೊಪ್ಪ ಸರ್ಕಲಲ್ಲಿ ಮದ್ದೂರಿನ ಬತ್ತ ಲೆಫ್ಟು, ಸೋಮನಹಳ್ಳಿ ಸೈಡಿನ ಬತ್ತ ರೈಟ್ಗೆ ಐತೆ ಅಂಗಡಿ. ಇದು ಮುಗಿಸ್ಕೊಂಡು ನಾನು ಹೋಗ್ತಿದ್ದೇನೆ, ನೆಡ್ಗಾಟ ಬಿಟ್ಟು ಹೋಯ್ತವನಿ. ಹಂಗೆ ಹೋಯ್ತಾ ಇದು ಹುಳ್ಳಿಕಾಳು ಜೋಳ ತಗೊಂಡೆ. ಕುರುಗೋಳಕ್ಕೆ ಬೇಕಾಗಿದೆ, ಕುರುಗೋಳು ಖಾಲಿ ಆಗೋಗಿತ್ತು. ಜೋಳ ಹುಳ್ಳಿಕಾಳು, ಅದಕ್ಕೆ ಹುಳ್ಳಿಕಾಳು ತೊಗೊಂಡು ಹೋಯ್ತಾವ್ನಿ. ಇವಾಗ ಜೋಳ kg 29 ರೂಪಾಯಿ, ಹುಳ್ಳಿಕಾಳು 35 ರೂಪಾಯಿ. ನಾವು ಬೆಳಿಬೇಕಾದ್ರೆ ಹುಳ್ಳಿಕಾಳು 30 ರೂಪಾಯಿ, ಜೋಳ 25 ರೂಪಾಯಿ. ನೋಡಿ ಎಲ್ಲಿಂದ ಎಲ್ಲಿ ಗೊತ್ತಾ ರೈಟ್ಗಳು. ಆದರೂ ರೈಟ್ಗಳು ಎಲ್ಲ ಗಗನ ಕೇಳೈತೆ ಗಾಯ್ಸ್. ಆದರೂ ಎಷ್ಟು ಕ್ರೇಜಿ ಎಲ್ಲ. ಇದೆಲ್ಲ ರೈತರು ಬೆಳಿಬೇಕಾದ್ರೆ ಅಷ್ಟೇ, ಕೊಂಡ್ಬೇಕಾದ್ರೆ ಗೊತ್ತು ವಿಷಯ ಗಾಯ್ಸ್. ಕೊಂಡ್ಬೇಕಾದ್ರೆ ನಾವು ಕೊಡ್ಬೇಕಾದ್ರೆ ಕಮ್ಮಿ ರೇಟು, ಅವ್ರು ಕೊಡ್ಬೇಕಾದ್ರೆ ಜಾಸ್ತಿ ರೇಟ್. ಹೆಂಗೈತೆ ನೋಡಿ, ದಳ್ಳಾಳಿಗಳೇ ಅರ್ಧ ತಿನ್ಕೋತಾರೆ ಗಾಯ್ಸ್. ಗಾಯ್ಸ್ 7:15 ಆಯಿತು, ಇನ್ನೂ ಮನೆಗೆ ಹೋಗಲಿಲ್ಲ ನಾನು. ಇನ್ನೂ ಹೋಯ್ತಾನೆ ನೋಡಿ, ಇನ್ನೂ ಹೋಯ್ತಾನೆ ಅವನು. ಇವಾಗ 7:15 ಬಂದು ನೋಡಿ ಎಷ್ಟು ಕತ್ಲಾಗೈತೆ. ಇನ್ನೂ ಹೋಯ್ತಾನೆ ಹೂನಿ ನಾನು, ಎಷ್ಟು ಕತ್ಲಾಗೈತೆ ನೋಡಿ ಗಾಯ್ಸ್. ಲೇಟಾಗೋಯ್ತು. ಅದು ನಮ್ಮ ಫ್ರೆಂಡ್ ಒಬ್ಬ ಸಿಕ್ತ, ಸೋಮನಹಳ್ಳಿ ಅವನು ಕೆಲಸಕ್ಕೆ. ಅದಕ್ಕೆ ಅವನ ಜೊತೆ ಮಾತಾಡ್ಕೊಯ್ತ, ಅದಕ್ಕೆ ಲೇಟಾಗೋಯ್ತು. ಅದಕ್ಕೆ ಇವಾಗ ಹೋಯ್ತಾವ ನೋಡಿ. ಬನ್ನಿ ಇವಾಗ ಊರಿಗೆ ಹೋಗಿ ಇನ್ನು ಭೇಟಿ ಮಾಡಿ. ನೋಡಿ ಗಾಯ್ಸ್, ಏನು ಕಾಣಿಸ್ತಾನೆ ಇಲ್ಲ ರೋಡಲ್ಲಿ. ಫುಲ್ಲು ಕತ್ಲೆಯಲ್ಲಿ, ಫುಲ್ಲು ಕತ್ಲೆ, ಏನು ಕಾಣಿಸ್ತಾನೆ, ರೋಡೇ ಕಾಣಿಸ್ತಲ್ಲ, ಅಷ್ಟು ಕತ್ಲೆ. ಎಷ್ಟೊತ್ತಿಗೆ 7:15ಗೆ ಇಷ್ಟೊಂದು ಕತ್ಲೆ ಆಗೈತೆ ನೋಡಿ, ಏನು ಕಾಣಿಸ್ತಾ ಇಲ್ಲ ಗಾಯ್ಸ್. ನೋಡಿ ಚೂರು ಕತ್ಲೆ ಅಂದ್ರೆ ಫುಲ್ ಕತ್ಲೆ. ಅಷ್ಟು ಕತ್ಲೆಯಲ್ಲಿ ನಾನು ಹೋಯ್ತಾವ. ಇದು ಯಾವ್ರು ಗೊತ್ತಾ? ಚಕ್ಲೂರು ತಾವು ನಾನು ಹೋಯ್ತಾವ. ಇವಾಗ ನೋಡಿ